ಸಿಎಂ ಸಿದ್ದರಾಮಯ್ಯ ಆಪ್ತ ರಾಜಣ್ಣ ಕಿಕ್ಔಟ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಆದೇಶಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಪ್ತನನ್ನೇ ಉಳಿಸಿಕೊಳ್ಳಲಾಗದಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಬಣದ ಸಚಿವರು ಫುಲ್ ಅಲರ್ಟ್ ಆಗಿದ್ದಾರೆ. ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದು ಆಪ್ತ ಸಚಿವರ ಬಣ. ಹೈಕಮಾಂಡ್ ಆದೇಶ ಪಾಲಿಸಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿದೆ. ರಾಜಣ್ಣ ವಜಾ ವಿರುದ್ಧ ಮಾತನಾಡಿದರೆ ಕ್ರಮ ಆಗತ್ತೆ ಅನ್ನೋ ಭಯ ಕೂಡ ಸೃಷ್ಟಿಯಾಗಿದೆ. ಎಷ್ಟೇ ಪ್ರಭಾವ ಇದ್ದರೂ ಕ್ರಮ ಆಗತ್ತೆ ಅನ್ನೋ ಆತಂಕಗಳು ಕೂಡ ಈಗ ಸಚಿವರಲ್ಲಿ ಮತ್ತೆ ಶಾಸಕರಲ್ಲೂ ಕೂಡ ಕಾಣಿಸ್ತಾ ಇದೆ. ರಾಜಣ್ಣ ವಿಚಾರದಲ್ಲಿ ಸೈಲೆಂಟ್ ಆಗಿರುವಂತಹ ಸಿಎಂ ಆಪ್ತರ ಬಣ ಸಿಎಂ ಸಿದ್ದರಾಮಯ್ಯನವರ ಬಲವನ್ನ ಕಡಿಮೆಗೊಳಿಸುವಂತಹ ನಿಟ್ಟಿನಲ್ಲಿ ಅವರ ಪರವಾಗಿ ಯಾರೆಲ್ಲ ಬ್ಯಾಟ್ ಮಾಡ್ತಾ ಇದ್ದಾರೋ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತಹ ಪರಿಸ್ಥಿತಿ ಮತ್ತೆ ಅನಿವಾರ್ಯ ಸೃಷ್ಟಿಯಾಗಿದೆ. ಯಾರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡೋದು, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಈಗ ಏನು ರಾಜಣ್ಣ ಅವರಿಗೆ ವಜಾ ಮಾಡಲಾಗಿದೆಯೋ ಅದೇ ರೀತಿಯಾಗಿಯೂ ಕೂಡ ಆಗುವಂತಹ ಸಾಧ್ಯತೆಗಳು ಕೆಲವರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಹಾಗಾಗಿ ಸೈಲೆಂಟ್ ಆಗಿಯೇ ಇದ್ದುಕೊಂಡು ಸೈಲೆಂಟ್ ಆಗಿ ಏನು ಮಾಡಬೇಕು ಪಕ್ಷದಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಗೆ ಒಂದಷ್ಟು ತೀರ್ಮಾನವನ್ನ ಕೂಡ ಕೈಗೊಂಡಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನವೇ ಕೂಡ ಹೈಕಮಾಂಡ್ ನಾಯಕರ ಬಳಿ ಕೆ.ಸಿ. ವೇಣುಗೋಪಾಲ್ ಅವರ ಬಳಿ ಮಾತನಾಡಿದ್ದಾರೆ. ಅದಾದ ನಂತರ ನೀವು ಹೈಕಮಾಂಡ್ ಹತ್ರ ಮಾತನಾಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಿದಂತಹ ಸಂದರ್ಭದಲ್ಲಿ ಇಲ್ಲ ವಜಾ ಮಾಡಿ ಅಂತ ಕೂಡ ಅವರು ಡೈರೆಕ್ಟ್ ಆಗಿ ಹೇಳಿಕೆಯನ್ನ ಕೊಟ್ರಂತೆ. ಸೊ ಹಾಗಾಗಿ 10 ದಿನ ಪರ್ಮಿಷನ್ ಕೊಟ್ಟರು, ಯಾವುದೇ ಪ್ರಯೋಜನ ಆಗೋದಿಲ್ಲ ಅನ್ನುವಂತಹ ಮಟ್ಟಕ್ಕೆ ತಲುಪಿದಂತಹ ಸಂದರ್ಭದಲ್ಲಿ 10 ದಿನ ಅಲ್ಲ 1 ದಿನವೂ ಕೂಡ ಸಾಧ್ಯವಿಲ್ಲ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನ ಉಳಿಸ್ಕೊಳ್ಳೋದಕ್ಕೆ ಅಂದರೆ ರಾಜಣ್ಣ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಂಪುಟದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಸೊ ಹಾಗಾಗಿ ಇವಾಗ ಸಿಎಂ ಬಣ ಒಂದ್ ಕಡೆ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದು ಆಪ್ತ ಸಚಿವರ ಬಣ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಒಂದ್ ಕಡೆ ಸಚಿವ ರಾಜಣ್ಣ ಅವರ ವಜಾ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ. 10 ದಿನ ಅವಕಾಶ ಕೇಳಿದ್ರು ಕೊಡ್ಲಿಲ್ಲ. ಈಗ ಸಿಎಂ ಸಿದ್ದರಾಮಯ್ಯನವರ ಬಳಗ ಎಂದು ಅವರ ಬಣ ಏನಿದೆ ಸದ್ಯಕ್ಕೆ ಒಂದ್ ಕಡೆ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದು ಆಪ್ತ ಸಚಿವರ ಬಣ. ಸಿಎಂ ಒಂದು ಕಡೆ ಹೆಲ್ಪ್ಲೆಸ್ ಆಗಿದ್ದಾರೆ, ಅವರ ಅತ್ಯಾಪ್ತರು ಕೂಡ ಆಗಿದ್ರು. ಯಾವಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಯಾರೇ ಮಾತನಾಡಿದಂತಹ ಸಂದರ್ಭದಲ್ಲೂ ರಾಜಣ್ಣ ಅಲ್ಲಿ ಫುಲ್ ಆಕ್ಟಿವ್ ಆಗಿರ್ತಾ ಇದ್ರು. ನೇರ ನುಡಿ ನೇರ ಮಾತುಗಳಿಂದಲೇ ಕೂಡ ಅವರು ಉತ್ತರ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ದುರ್ಗೇಶ್, ರಾಜಣ್ಣ ಅವರ ವಜಾ ಆಯಿತು, ಈಗ ಸಿಎಂ ಸಿದ್ದರಾಮಯ್ಯನವರು ಹೆಲ್ಪ್ಲೆಸ್ ಆಗಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ, ಮುಂದುವರಿಸಿ. ಎಸ್ ರಮ್ಯಾ, ಏನು ರಾಜ್ಯದಲ್ಲಿ ರಾಜಣ್ಣ ಅವರ ರಾಜೀನಾಮೆ ಬಹಳ ಸಂಚಲನವನ್ನು ಸೃಷ್ಟಿಸಿದೆ. ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಒಂದು ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಅನ್ನೋ ಹೇಳ್ಬೋದು. ಯಾಕಂದ್ರೆ ಹೈಕಮಾಂಡ್ ನಾಯಕರ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿರುವಂತದ್ದು. ಹೀಗಾಗಿ ಆಪ್ತ ಸ್ನೇಹಿತ, ಅದರಲ್ಲೂ ಕೂಡ ಆಪ್ತ ಸಚಿವರನ್ನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗದಂತ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಈ ಒಂದು ಎಲ್ಲ ನಡೆಗಳನ್ನ ಗಮನಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣ ಕೂಡ ಸೈಲೆಂಟ್ ಆಗಿದೆ. ಯಾಕಂದ್ರೆ ಯಾವ ರೀತಿ ಹೇಳಿಕೆಯನ್ನು ರಾಜಣ್ಣ ಕೊಡ್ತಿದ್ರು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತರೂ ಕೂಡ ಎಷ್ಟೇ ಪ್ರಭಾವಿ ಆಗಿದ್ರು ಕೂಡ ಯಾವುದೇ ರೀತಿಯಾದಂತ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಅವಕಾಶ ಆಗ್ಲಿಲ್ಲ ಅನ್ನೋದನ್ನ ಮನಗಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಇದೀಗ ಎಚ್ಚರಿಕೆ ಹೆಜ್ಜೆನ ಇಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ರಾಜಣ್ಣ ಪರ ಆಗ್ಲಿ ರಾಜಣ್ಣ ಅವರ ಆದೇಶವನ್ನ ಪ್ರಶ್ನೆ ಮಾಡುವುದರ ನಿಟ್ಟಿನಲ್ಲಿ ಅಥವಾ ಯಾವುದೇ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ರೆ ತಮಗೂ ಕೂಡ ಸಂಕಷ್ಟ ಎದುರಾಗತ್ತೆ ಅನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ ಖಡಕ್ನಾಗಿ ನೀಡುವುದನ್ನ ಸಾಕಷ್ಟು ಅರಿತುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಇವತ್ತು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಸದನದಲ್ಲೂ ಕೂಡ ಆಗಿರ್ಬೋದು ಅಥವಾ ಸದನದ ಹೊರಗೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ ಅನ್ನೋದು ಬಹಳಷ್ಟು ಆಪ್ತ ಬಣದಲ್ಲಿರುವಂತಹ ನಾಯಕರಿಗೂ ಕೂಡ ಆತಂಕವನ್ನ ತಂದೊಡ್ಡಿದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡು ರಾಜಣ್ಣ ಪರವಾಗಿ ನಿಂತ್ಕೊಂಡು ಹೇಳಿಕೆಗಳನ್ನ ನೀಡಿದ್ರೆ ಹೈಕಮಾಂಡ್ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಮಹತ್ವವಾಗಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂತ ಹೇಳಿಕೆಗಳನ್ನ ಕೊಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಆದ್ರೆ ರಾಜಣ್ಣ ಅವರು ಕೂಡ ಏನು ಮೌನಕ್ಕೆ ಶರಣಾಗಿದ್ದಾರೆ. ಹೀಗಾಗಿ ಈ ಕಾಯ್ದು ನೋಡುವ ತಂತ್ರ ಅಂದ್ರೆ ಮುಂದೆ ರಾಜಣ್ಣ ಹೈಕಮಾಂಡ್ ನಾಯಕರ ಭೇಟಿಯನ್ನ ನೀಡಿ ಮನವೊಲಿಸುವ ಕೆಲಸವನ್ನ ಮಾಡಿದ್ರೆ
ಯಾವ ರೀತಿ ಬೆಳವಣಿಗೆಗಳಾಗತ್ತೆ ಅದರ ನಂತರ ಒಂದು ರಿಯಾಕ್ಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅದರಲ್ಲೂ ಕೂಡ ಮಹದೇವಪ್ಪ ಆಗಿರ್ಬೋದು, ಆರ್.ಬಿ. ತಿಮ್ಮಾಪುರ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಎಲ್ಲ ನಾಯಕರು ಕೂಡ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಯಾವ ರೀತಿ ರಾಜಣ್ಣ ಎಲ್ಲರೂ ಒಂದು ಒಟ್ಟಾಗಿ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು, ಪರಮೇಶ್ವರ್ ಅವರು ಕೂಡ ಮನೆಯಲ್ಲೂ ಕೂಡ ಮೀಟಿಂಗ್ ಗಳನ್ನ ನಡೆಸ್ತಾ ಇದ್ರು. ಆದ್ರೆ ಈ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗದ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಕಾಯ್ದು ನೋಡುವ ತಂತ್ರಕ್ಕೆ ಮುಂದಾಗಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.